ಬಡ ದಲಿತ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ರಾಜ್ಯ ಸರ್ಕಾರದಿಂದ ಲ್ಯಾಪ್ಟಾಪ್ಗಳನ್ನು ಕೊಡಲಾಗಿದೆ. ಆದರೆ ಇದರ ಮೇಲೂ ಸಹ ಇದೀಗ ವಕ್ರ ದೃಷ್ಟಿ ಬಿದ್ದಿದೆ. ಇದರ ಡೀಟೇಲ್ಸ್ ಇಲ್ಲಿದೆ. ದಲಿತ ವಿದ್ಯಾರ್ಥಿಗಳಿಗೆ ನೀಡಿದ್ದ ಲ್ಯಾಪ್ಟಾಪ್ ವಾಪಸ್ಗೆ ಒತ್ತಾಯ. ಅಕ್ಕ ಮಹಾದೇವಿ ವಿವಿಯಿಂದ ಲ್ಯಾಪ್ಟಾಪ್ ಮರಳಿಸಲು ಸೂಚನೆ. ಲ್ಯಾಪ್ಟಾಪ್ ಮರಳಿಸದಿದ್ರೆ ವಿದ್ಯಾರ್ಥಿ ವೇತನ ಅರ್ಜಿಗೆ ಸಹಿ ಹಾಕಲ್ಲ. ವಿವಿಯ ಧೋರಣೆಯಿಂದ ಕಂಗಾಲಾದ ಬಡ ವಿದ್ಯಾರ್ಥಿನಿಯರು. ಬಡ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ ಅಂತ ರಾಜ್ಯ ಸರ್ಕಾರ ಅನೇಕ ಸಾಮಗ್ರಿ ಉಚಿತವಾಗಿ ನೀಡಿದೆ. ಇದರಿಂದ ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಆಗಿ ಉತ್ತಮ ಫಲಿತಾಂಶ ತೆಗೆಯಲಿ ಅನ್ನೋದು ಸರ್ಕಾರದ ಉದ್ದೇಶವಾಗಿದೆ. ಈ ನಿಟ್ಟಿನಲ್ಲಿ ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿವಿಯಲ್ಲಿ ಎಸ್ಸಿ ಹಾಗೂ ಎಸ್ಟಿ ವಿದ್ಯಾರ್ಥಿನಿಯರಿಗೆ ವಿದ್ಯಾಭ್ಯಾಸಕ್ಕಾಗಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಅನುದಾನದಲ್ಲಿ ಲ್ಯಾಪ್ಟಾಪ್ಗಳನ್ನು ನೀಡಲಾಗಿತ್ತು. ಮಹಿಳಾ ಅಧ್ಯಯನ ವಿಭಾಗದ 4 ವಿದ್ಯಾರ್ಥಿನಿಯರಿಗೆ ಇದೀಗ ಲ್ಯಾಪ್ಟಾಪ್ಗಳನ್ನು ಮರಳಿಸುವಂತೆ ವಿವಿಯ ಮುಖ್ಯಸ್ಥರು ವಾರ್ನ್ ಮಾಡಿದ್ದಾರಂತೆ. ನಮೀಗ ಸೆಕ್ಷನ್ ಸಲುವಾಗಿ ಅಂತ ಹೇಳಿ ಲ್ಯಾಪ್ಟಾಪ್ನ ಕೊಟ್ಟಿರ್ತಾರೆ ನಮಗೆ. ಬಟ್ ಅದನ್ನ ವಾಪಸ್ ಕೊಡಬಾರ್ದು ಅಂತ ಹೇಳಿ ನಮಗೆ ಇನ್ಪುಟ್ಸ್ ಬಂದ ಮೇಲೆ ನಾವು ಅದನ್ನ ವಿರೋಧ ಮಾಡ್ತೀವಿ. ನಾವು ವಾಪಸ್ ಯಾವುದೇ ಕಾರಣಕ್ಕೂ ಕೊಡಂಗಿಲ್ಲ, ಅದು ನಮಗೆ ಅಂತ ಹೇಳಿದಾರೆ ಅಂತ ಹೇಳಿ. ಅದಕ್ಕೆ ಅವರು ನಮ್ಮ ಪ್ರೈಸ್ ಮನಿ ಮತ್ತೆ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಅವ್ರ ಹತ್ರನೇ ಇಟ್ಕೊಂಡು, ನೀವು ಲ್ಯಾಪ್ಟಾಪ್ ಕೊಡೋ ತನಕನೂ ನಾವು ನಿಮಗೆ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಕೊಡೋದಿಲ್ಲ, ನಿಮ್ಮ ಪ್ರೈಸ್ ಮನಿಗೂ ನಾವು ಸೈನ್ ಕೂಡ ಹಾಕಂಗಿಲ್ಲ ಅಂತ ಹೇಳಿ ನಮಗೆ ಇದನ್ನ ಮಾಡಾತಾರಿ. ಆದ ಕಾರಣ ನಾವು DC ಅವರಿಗೆ ಮನವರಿಕೆನೂ ಮಾಡ್ಕೊಂಡಿದೀವಿ, ನಮಗೆ ಕೊಡಿಸ್ರಿ ಲ್ಯಾಪ್ಟಾಪ್ ಅಂತ ಹೇಳಿ. ವಿವಿಯ ಮುಖ್ಯಸ್ಥರ ಈ ಧೋರಣೆಯಿಂದ ಬಡ ವಿದ್ಯಾರ್ಥಿಗಳು ಕಂಗಾಲಾಗಿದ್ದಾರೆ. ಅಲ್ಲದೆ ಮರಳಿ ಲ್ಯಾಪ್ಟಾಪ್ ನೀಡಲ್ಲ ಅಂತ ಮಹಿಳಾ ಅಧ್ಯಯನ ವಿಭಾಗದ ವಿದ್ಯಾರ್ಥಿನಿಯರು ಹೇಳಿದ್ದಾರೆ. ಕಾರಣ ಲ್ಯಾಪ್ಟಾಪ್ ನೀಡದ ವಿದ್ಯಾರ್ಥಿನಿಯರ ವಿದ್ಯಾರ್ಥಿ ವೇತನ ಅರ್ಜಿಗೆ ಸಹಿ ಹಾಕಲು ನಿರಾಕರಿಸಿದ್ದಾರೆ. ಅಲ್ಲದೆ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಕೂಡ ಕೊಡಲ್ಲ ಅಂತ ವಿಭಾಗದ ಮುಖ್ಯಸ್ಥರು ವಿದ್ಯಾರ್ಥಿನಿಯರಿಗೆ ಭಯ ಹುಟ್ಟಿಸುತ್ತಿದ್ದಾರಂತೆ. ನಮ್ಗೆ ಅಕ್ಕ ಮಹಾದೇವಿ ಯೂನಿವರ್ಸಿಟಿಯಿಂದ ಲ್ಯಾಪ್ಟಾಪ್ ಕೊಟ್ಟಿದ್ದೀರಿ, ಅದನ್ನ ರಿಟರ್ನ್ ಅವರಿಗೆ ಬೇಕೇ ಬೇಕು. ಅದನ್ನ ಕೊಟ್ರೆ ಮಾತ್ರ ಸಿಗ್ನೇಚರ್ ಮಾಡ್ತೀವಿ, ಇಲ್ಲಾಂದ್ರೆ ಮಾಡಂಗಿಲ್ಲ. SSC ಸೆಲ್ ಒಳಗೂ ಸಿಗ್ನೇಚರ್ ಮಾಡಿಲ್ಲ ರೀ, ಮತ್ತು ನಮ್ಮ ಡಿಪಾರ್ಟ್ಮೆಂಟ್ ವೈಸ್ ಒಳಗೂ ನಮ್ಗೆ ಸಿಗ್ನೇಚರ್ ಮಾಡಿಲ್ಲ. ಅಂದ್ರೆ ವಿದ್ಯಾರ್ಥಿ ವೇತನದ ಏನು ಹಾಕಿವಲ್ರಿ ಅದಕ್ಕೆ ಅರ್ಜಿಗೆ ಸಿಗ್ನೇಚರ್ ಮಾಡಿಲ್ಲ. ಅವರು ರಿಟರ್ನ್ ಕೊಟ್ರೆ ಮಾತ್ರ ಸಿಗ್ನೇಚರ್ ಮಾಡ್ತೀವಿ ಅಂತ ಹೇಳಾಕ್ತಾರಿ. ಅದಕ್ಕೋಸ್ಕರ ನಾವು ಲ್ಯಾಪ್ಟಾಪ್ ಕೊಟ್ಟಿಲ್ಲ ರೀ. ಬಟ್ ಅದು ನಮಗೆ ಬೇಕು, ಎಲ್ಲ ನಮಗಷ್ಟೇ ಅಲ್ಲದೆ ಎಲ್ಲ ವಿದ್ಯಾರ್ಥಿಗಳಿಗೂ ಇದು ಸಹಾಯ ಆಗಲಿ. ಎಲ್ಲರಿಗೂ ಲ್ಯಾಪ್ಟಾಪ್ ಬೇಕೇ, ಅದ್ರ ಅವಶ್ಯಕತೆ ಐತಿ. ಎಲ್ಲರಿಗೂ SC ST ದವರಿಗೆ ಲ್ಯಾಪ್ಟಾಪ್ ಕೊಡಬೇಕು ಅಂತ ನಾವು ಈ ಮನವರಿಕೆ ಮಾಡ್ಲಿಕ್ತೀವಿ. SC ST ವಿದ್ಯಾರ್ಥಿಗಳಿಗೆ ಕೊಟ್ಟಂತ ಲ್ಯಾಪ್ಟಾಪ್ಗಳನ್ನ ಮರಳಿ ಹಿಂಪಡಲಾಗ್ತಿದೆ. ಕೆಲವೊಂದು ವಿದ್ಯಾರ್ಥಿನಿಗಳು ಬಂದು ತಮ್ಮ ಅಳನ್ನ ಇವತ್ತು ನಮ್ಮ ಮುಂದೆ ತೊಡ್ಕೊಂಡಿದ್ದಾರೆ. ಕೊಡ್ಲಿಲ್ಲಪ್ಪ ಅಂತಂದ್ರೆ ಇವ್ರು ಏನು ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ಗಳನ್ನ ಅಲ್ಲೇ ಇಟ್ಕೊಂಡ್ ಬಿಟ್ಟಿದ್ದಾರೆ. ಮತ್ತೆ ಆಮೇಲೆ ಇವರು ಸ್ಕಾಲರ್ಶಿಪ್ ಅರ್ಜಿಗಳಿಗೆ ಸಹಿ ಅರ್ಜಿ ಹಾಕಿರ್ತಾರ. ಆ ಅರ್ಜಿಗಳಿಗೆ ಸಹಿ ಮಾಡ್ಬೇಕಾಗಿರ್ತೈತಿ, ಅದನ್ನ ಹಂಗ ಸಹಿ ಹಾಕ್ಲಾರ್ದ ಹಂಗೆ ಬಿಟ್ಟಿದ್ದಾರೆ. ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿವಿ. ಇದು ಹೀಗೆ ಮುಂದುವರೆದ್ರೆ ಈ ಬಿಜಾಪುರ ಮಹಿಳಾ ವಿಶ್ವವಿದ್ಯಾಲಯಕ್ಕೆ ನಾವು ಹೋರಾಟವನ್ನು ಹಮ್ಮಿಕೊಳ್ಬೇಕಾಗತ್ತೈತಿ. ತಮ್ಮ ಮೂಲಕ ನಾವು ಹೇಳಕ್ ಒಟ್ನಲ್ಲಿ ದೇವರು ವರ ಕೊಟ್ರು ಪೂಜಾರಿ ವರ ಕೊಡಲ್ಲ ಎಂಬ ಪರಿಸ್ಥಿತಿ ವಿದ್ಯಾರ್ಥಿಗಳ ಪಾಡಾಗಿದೆ. ಬಡ ವಿದ್ಯಾರ್ಥಿನಿಯರು ಇದೀಗ ಜಿಲ್ಲಾಧಿಕಾರಿಗಳ ಮೊರೆ ಹೋಗಿದ್ದಾರೆ. ಜಿಲ್ಲಾಧಿಕಾರಿಗಳಾದ್ರೂ ಇವರಿಗೆ ನ್ಯಾಯ ಕೊಡಿಸ್ತಾರ? ಕಾದು ನೋಡಬೇಕು. ಪುರುಷೋತ್ತಮ್ ಕುಲಕರ್ಣಿ, ವಿಜಯಪುರ, ಪಬ್ಲಿಕ್ ಟಿವಿ.